ನಮ್ಮ ಕರ್ನಾಟಕ ಸಂಸ್ಕೃತಿಯ ತವರೂರ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇದು ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಹೌದಲ್ವಾ? ಹಾಗಾದ್ರೆ ನಾನು ನಿಮಗೆ ಇಲ್ಲೊಂದು ವಿಡಿಯೋನ ತೋರಿಸ್ತೀನಿ, ಎಲ್ಲರೂ ಗಮನಿಸಿ. ನೋಡಿ, ನೋಡಿದ್ರಾ? ವೀರಗಾಸೆ ಕುಣಿತದ ಹುರುಪಾಗಿರ್ಬೋದು, ಹಾಗೆ ಕಂಸಾಳೆ ನಾದದ ಭಕ್ತಿ ಆಗಿರ್ಬೋದು, ಅದೇ ರೀತಿ ಡೊಳ್ಳು ಕುಣಿತದ ಅದ್ರ ಶಬ್ದದ ಗಂಭೀರತೆ ಆಗಿರ್ಬೋದು, ಯಕ್ಷಗಾನ ರಂಗಸ್ಥಳದ ವೈಭವ ಆಗಿರ್ಬೋದು, ಒಂದೊಂದು ಕಲೆಯೂ ಕೂಡ ಒಂದೊಂದು ರೀತಿಯ ವಿಶಿಷ್ಟ ಕಲೆಯನ್ನೇ ಹೊಂದಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಮಕ್ಕಳ, ನಾವಿವತ್ತು ಯಕ್ಷಗಾನ, ಯಾವುದು ಜನಪದ ಕಲೆಗಳ ವೈಭವ ಎಂಬ ಪಾಠದಲ್ಲಿ ಯಕ್ಷಗಾನದ ಹಿನ್ನೆಲೆ ಮತ್ತು ಅದರ ವೈಶಿಷ್ಟ್ಯಗಳನ್ನು ನೋಡೋಣ. ಅದರಲ್ಲಿ ಪುಟ ಸಂಖ್ಯೆ 61 ತೆಗಿರಿ. ಇವಾಗ ನಾನು ಗಟ್ಟಿಯಾಗಿ ಓದ್ತೀನಿ, ನೀವು ಗಮನಿಸ್ಬೇಕದ್ನ, ಸರಿನಾ? ಯಕ್ಷಗಾನ ನೃತ್ಯ ಪ್ರಧಾನದ ಕಲೆ. ಪ್ರಾರಂಭದಲ್ಲಿ ದೇಸಿ ಕಲೆಯಾಗಿದ್ದು ಆನಂತರ ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟಿದೆ. ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುವ ಅಪೂರ್ವ ಶಕ್ತಿಯುಳ್ಳ ಕಲೆ. ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳಿವೆ. ಅದರಲ್ಲಿ ಮುಖ್ಯವಾದ 3 ಶೈಲಿಗಳು: ತೆಂಕುತಿಟ್ಟು, ಬಡಗುತಿಟ್ಟು ಮತ್ತು ಬಡಬಡಗುತಿಟ್ಟು. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತರಾಟ ಎಂಬ ಹೆಸರು ಇವೆ. ಸಾಮಾನ್ಯವಾಗಿ ಬಯಲಾಟ ಪ್ರದರ್ಶಿತವಾಗುವುದು ಹಳ್ಳಿಯ ಬಯಲಿನಲ್ಲಿ, ಆದ್ದರಿಂದ ಅದು ಬಯಲಾಟ. ಯಕ್ಷಗಾನ ಕಲಿಸುವವನೇ ಭಾಗವತನಾದ್ದರಿಂದ ಭಾಗವತರಾಟ ಎಂಬ ಹೆಸರು ಬಂದಿದೆ. ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ ಇವು ಬಯಲಾಟದ ಪಂಚ ಅಂಗಗಳಾಗಿವೆ. ಇವಾಗ ನಾನು ಯಾರು ಹೇಳ್ತೀನಿ ಅವರು ಓದಬೇಕು, ಸರಿನಾ? ಅದರಲ್ಲಿ ಕೆಲವು ಪದಗಳು ನಮಗೆ ಪರಿಚಯ ಇಲ್ಲ, ಹೌದಲ್ವಾ? ಹಾಗಾದ್ರೆ ಇವಾಗ ಪದಗಳ ಪರಿಚಯವನ್ನ ನೋಡ್ತಾ ಹೋಗೋಣ. ಇವಾಗ ನಿಮ್ಮ ಪುಸ್ತಕದಲ್ಲಿ ಮೌನವಾಗಿ ಎಲ್ಲರೂ ಈ ಪಾಠನ ಓದಿ. ನಿಮ್ಮ ಪಠ್ಯ ಪುಸ್ತಕಗಳನ್ನ ಮುಚ್ಚಿಡಿ. ನಾನು ಜೋರಾಗಿ ಓದಿದ್ದೀನಿ, ಹೌದಲ್ವಾ? ನೀವು ನಿಮ್ಮ ಕೈಲೂ ಓದ್ತಿದ್ದೀನಿ, ಮೌನವಾಗಿ ಕೂಡ ಓದಿದ್ದೀರಾ. ಹಾಗಾದ್ರೆ ಯಕ್ಷಗಾನ ಅನ್ನುವಂಥದ್ದು ನೃತ್ಯ ಪ್ರಧಾನ ಕಲೆ ಯಾಕೆ? ಇದು ಜನಪದದ ಸೊಗಡಿನಿಂದ ಹಾಗೆ ಹಳ್ಳಿಯಲ್ಲಿ ಬೆಳೆದಂತಹ ಒಂದು ಕಲೆ ಆಗಿರೋದ್ರಿಂದ ಇದನ್ನ ದೇಸಿಯ ಕಲೆ ಅಂತ ಕರೀತಾರೆ. ಹಾಗೆ ಶಾಸ್ತ್ರೀಯ ಕಲೆ ಅಂತಾನೂ ಕರೀತಾರೆ. ಯಾಕೆ? ಹೌದ್ರಾ? ಶಾಸ್ತ್ರೀಯ ಕಲೆ ಅಂತಾರೆ ಯಾಕೆ?
ಹೌದು, ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿದೆ. ಹೌದು, ಇದನ್ನ ಶಾಸ್ತ್ರೀಯ ಕಲೆ ಅಂತ ಯಾಕೆ ಕರೀತಾರೆ? ಒಂದಷ್ಟು ನಿಯಮಗಳನ್ನ ಒಳಗೊಂಡಿರುತ್ತೆ, ಹಾಗಾಗಿ ಇದನ್ನ ಶಾಸ್ತ್ರೀಯ ಕಲೆ ಅಂತ ಕರೀತಾರೆ. ಶಾಸ್ತ್ರೀಯ ಕಲೆ ಅನ್ನೋದಕ್ಕೆ ಏನಾದ್ರು ಉದಾಹರಣೆ ಕೊಡ್ತೀರಾ ಯಾರಾದ್ರೂ? ಶಾಸ್ತ್ರೀಯ ಕಲೆ ಉದಾಹರಣೆ ಕೇಳಿದ್ದು ಶಾಸ್ತ್ರೀಯ ಕಲೆಗೆ. ಯಾರಾದ್ರೂ ಎದ್ದು ನಿಂತ್ಕೊಂಡು ಹೇಳ್ಬೋದು. ಶಾಸ್ತ್ರೀಯ ಕಲೆ ಅಂತ ಅಂದ್ರೆ ಅದು ಒಂದು ಇಂತಿಷ್ಟು ನಿಯಮಗಳನ್ನ ಒಳಗೊಂಡಿರುತ್ತೆ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಭರತನಾಟ್ಯ, ಈ ರೀತಿಯಾದ ಒಂದು ಕೊಡ್ಬೋದು. ಕೂತ್ಕೊಳ್ಳಿ. ಪ್ರಾದೇಶಿಕ ಪ್ರಭೇದ ಅಂತ ಅಂದ್ರೆ ಏನು ಓದಿದ್ದೀರಾ ಅಲ್ವಾ? ಅದರಲ್ಲಿ ಪ್ರಾದೇಶಿಕ ಪ್ರಭೇದ ಅಂದ್ರೆ ಪ್ರಾದೇಶಿಕ ಪ್ರಭೇದ ಎಂದ್ರೇನು ಅಂತ ಕೇಳಿದ್ದು, ಯಾವುವು ಅಂತ ಅಲ್ಲ. ಪ್ರಶಾಂತ್? ಹೌದು, ಯಕ್ಷಗಾನ ಕಲೆ ಮಂತ್ರಮುಗ್ಧರನ್ನಾಗಿಸುತ್ತೆ. ಹೌದು. ಪ್ರಾದೇಶಿಕ ಪ್ರಭೇದ ಅಂತ ಅಂದ್ರೆ ಏನು? ಹೇಳಿ. ಪ್ರದೇಶಕ್ಕೆ ಅದರದ್ದೇ ಆದಂತಹ ವಿಧಗಳು ಹಾಗಾಗಿ ಒಂದು ಪ್ರದೇಶಕ್ಕೆ ಸಂಬಂಧಿಸಿದಂತಹ ಕಲೆ ಸಂಸ್ಕೃತಿ. ಹೌದು, ಒಂದೊಂದ್ ಕಡೆನೂ ಒಂದೊಂದು ರೀತಿಯಾಗಿರ್ತವೆ ಅಲ್ವಾ? ಅದು ಒಂದೊಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಹಾಗಾಗಿ ಇದು ಒಂದು ಪ್ರದೇಶಕ್ಕೆ ಸೀಮಿತ ಆಗಿರೋದನ್ನ ನಾವು ಪ್ರಾದೇಶಿಕ ಪ್ರಭೇದ ಅಂತ ಕರಿತೀವಿ. ಹಾಗಾದ್ರೆ ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳು ಯಾವುವು? ರೇವತಿ? ಹೌದು, ಕೂತ್ಕೊಳ್ಳಿ. ಇದು ತೆಂಕುತಿಟ್ಟು. ಇದು ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಚಿತ್ರಣವಾಗಿದೆ. ಯಕ್ಷಗಾನದಲ್ಲಿ ಬರುವಂತಹ ಪ್ರಾದೇಶಿಕ ಪ್ರಭೇದಗಳಲ್ಲಿ ತೆಂಕುತಿಟ್ಟು ಇದು. ಕಾಣಿಸ್ತಿದೆಯಾ ಸುಷ್ಮಾ? ಕಾಣಿಸ್ತಿಲ್ವಾ? ನೋಡ್ಕೊಂತ ಬನ್ನಿ. ಮಕ್ಕಳ, ಇದು ಬಡಗುತಿಟ್ಟು. ಇದು ಉತ್ತರ ಕನ್ನಡದ ಶಿರಸಿ, ಸಿದ್ದಾಪುರ ಈ ಕಡೆಗಳಲ್ಲಿ ಕಂಡು ಬರುವಂತಹ ಯಕ್ಷಗಾನದ ಒಂದು ಕಲೆಯಾಗಿದೆ. ಅದರಲ್ಲಿ ಬರುವಂತಹ ವೇಷಭೂಷಣನ ಗಮನಿಸಿ. ಬೇರೆ ಗಮನಿಸಿ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ನೋಡಿ ಅಂತಾನೆ ಕೊಟ್ಟಿದ್ದು ಚಿತ್ರಪಟನ. ಇದು ಬಡಗುತಿಟ್ಟಿನ ಉಪ ವಿಭಾಗ ಆಗಿದೆ. ಇದು ಬಡಗುತಿಟ್ಟು. ನೋಡ್ತಿದ್ದೀರಾ? ಎಲ್ಲರೂ ನೋಡಿದ್ರಾ? ನಿಧಾನಕ್ಕೆ ನೋಡಿ. ಏನು ಅಂತ ಗೊತ್ತಾಯ್ತಾ? ಹೌದು, ಜೋರಾಗಿ ಹೇಳ್ಬೇಕು.
ಈಗ ಈ ಚಿತ್ರಪಟನೆಲ್ಲ ಗಮನಿಸಿದ್ರಿ ಅಲ್ವಾ? ಯಾರಾದ್ರೂ ಒಬ್ರು ನಿಂತ್ಕೊಂಡು ಏನೇನ್ ಗಮನಿಸಿದ್ರಿ ಅಂತ ಹೇಳ್ತೀರಾ? ಮೂರ್ ತಿಟ್ಟಲು ಇರುವಂತ ವ್ಯತ್ಯಾಸಗಳೇನು ಅಂತ ಹೇಳ್ತೀರಾ? ಹೇಳಿ. ಮತ್ತೆ ಇದು ಬಡ ಬಡವರು ಸಿಗ್ತಾರೆ, ಅದು ಕೋಲಾಗ್ತಾರೆ ಇನ್ನು ಬಡ ಹುಡುಗ ಸಿಗ್ತಾರೆ ಒಂಥರ ಡಿಫ್ರೆನ್ಸ್ ಇದೆ, ಕಾನ್ಸೆಪ್ಟ್. ಹೌದು, ಒಂದೊಂದು ಕಡೆನೂ ಒಂದೊಂದು ರೀತಿಯಲ್ಲಿ ನಾವು ಕಾಣ್ಬೋದು. ಹಾಗಾದ್ರೆ ಯಕ್ಷಗಾನಕ್ಕಿರುವಂತ ಇನ್ನಿತರ ಹೆಸರುಗಳು ಯಾವುವು? ನೀವಿರಿ. ಸಿಂಚನ. ಯಕ್ಷಗಾನಕ್ಕಿರುವಂತಹ ಇನ್ನಿತರ ಹೆಸರುಗಳು ಹೇಳಿ. ಓದಿದ್ರಿ ಅಲ್ವಾ ಆಗ್ಲೇ? ಮೌನವಾಗಿ ಓದಿದ್ರಿ ಅಲ್ವಾ? ಹೇಳಿ ಮತ್ತೆ ಯಾವ್ಯಾವ. ಯಾಕೆ ಮರೆಯುತ್ತೆ? ಇವಾಗ ತಾನೇ ಓದಿರೋದಲ್ವಾ? ಸರಿ, ಹಾಗೆ ನಿಂತ್ಕೊಳ್ಳಿ ನೀವು. ಲಕ್ಷ್ಮಿ. ಯಾವ್ದು? ಆಮೇಲೆ ಆಮೇಲೆ ಹೌದಲ್ವಾ? ದಶಾವತಾರ ಅಂತ ಅಂದ್ರೆ ಏನ್ ಹೇಳಿ? ವಿಷ್ಣುವಿನ 10 ಅವತಾರಗಳನ್ನ ಒಳಗೊಂಡಿರುವಂತದನ್ನ ನಾವು ದಶಾವತಾರ ಅಂತ ಕರಿತೀವಿ. ಈ ದಶಾವತಾರ ಪದ ಯಾವ ಸಂಧಿಗೆ ಸೇರಿದೆ? ಯಾರಿಗಾರು ಗೊತ್ತು? ಯಾರಾದ್ರು ಬಂದು ಬಿಡಿಸ್ತೀರಾ? ಸಿಂಚನ. ಬನ್ನಿ. ಪೂರ್ವ ಪದದ ಕೊನೆಯ ಪದ ಸರಿ ಇದೆ. ಸರಿ. ಸಿಂಚನಗೊಂದು ಚಪ್ಪಾಳೆ ಹೊಡೀರಿ. ಸರಿ. ಹಾಗಾದ್ರೆ ಈಗ ಬಯಲಾಟ ಪದನ ಯಾವ ಸಂಧಿ ಅಂತ ಯಾರು ಗುರುತಿಸ್ತೀರಾ? ಸಾಗ. ಇಲ್ಲ ಕೆಳಗೆ. ಓಕಾರ ಬರುತ್ತೆ, ಆಕಾರ ಬರುತ್ತೆ, ಹಾಗಾಗಿ ಲೋಪಸಂಧಿ ಬರುತ್ತೆ. ಕರೆಕ್ಟ್.
ಹೋಗಿ ಸಾಗರಿಗೊಂದು ಚಪ್ಪಾಳೆ ಹೊಡೀರಿ ಎಲ್ಲರೂ. ಈಗ ಯಾವ್ಯಾವ ಪದ ಸಂಧಿ ಆಗ್ತವೆ ಅಂತ ಗೊತ್ತಾಯ್ತಾ? ಬರ್ಕೊಂಡ್ರ ನೀವು ಬುಕ್ಕಲ್ಲಿ? ಆ ಪದಗಳು ಬರ್ಕೊಳ್ಳಿ. ಬರ್ಕೊಂತಿದ್ದಾರೆ ಇರಿ. ಶಿಲ್ಪ ಬರ್ಕೊ. ಪದಗಳ ಅರ್ಥ ಬರ್ಕೊಂಡ್ರಾ? ಅಳಿಸ್ಲಾ? ಜನಪದ ಕಲೆಗಳು ಇತ್ತೀಚಿನ ದಿನಗಳಲ್ಲಿ ಕಣ್ಮರೆ ಆಗ್ತಿದೆ. ಯಾಕೆ? ಜೋರಾಗಿ ಹೇಳ್ಬೇಕು, ಎಲ್ಲರಿಗೂ ಕೇಳ್ಬೇಕು. ಜನಪದ ಕಲೆಗಳು ಇತ್ತೀಚಿನ ದಿನಮಾನಗಳಲ್ಲಿ ಕಡಿಮೆ ಆಗ್ತಿದೆ. ಇದಕ್ಕೆ ಕಾರಣ ಏನಂದ್ರೆ, ಮೊದಲನೇದಾಗಿ ಪ್ರಾರಂಭದಲ್ಲಿ ಹೇಳಿದಂತೆ ಬಯಲಾಟ, ಯಕ್ಷಗಾನ, ವೀರಗಾಸೆ ಅವೆಲ್ಲ ಮನರಂಜನೆಗೋಸ್ಕರ ನಾವು ಬಳಸ್ತಿದ್ವು. ಅದಕ್ಕೆ ಮನರಂಜನೆ ಜೊತೆಗೆ. ಹೌದು. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಜನಪದ ಕಲೆಗಳಲ್ಲಿ ಬರುವಂತಹ ಯಕ್ಷಗಾನದ ಹಿನ್ನೆಲೆ ಮತ್ತೆ ಅದ್ರ ವೈಶಿಷ್ಟ್ಯತೆಗಳನ್ನ ತಿಳ್ಕೊಂಡಿದೀವಿ. ಹಾಗಾದ್ರೆ ನಾನು ನಿಮ್ಗೆ ಇಲ್ಲೊಂದು ಚಟುವಟಿಕೆನ ನೀಡ್ತೀನಿ, ನಾನು ಕರೆದವ್ರು ಬರ್ಬೇಕು, ಸರಿನಾ? ಈ ಪದಗಳನ್ನ ಕಂಡು ಹಿಡಿದು ಬರಿಬೇಕು. ಶಿಲ್ಪ ಬಾ, ಯಾವ್ದಾದ್ರು ಒಂದು ಬರಿ. ಬರಿ, ಇದ್ರ ಮುಂದೆ ಬರಿ. ಬನ್ನಿ ಹೊತ್ನಿ. ತಪ್ಪು. ಆ ಬಾಕ್ಸಲ್ಲಿ ಇರೋಂಥದ್ದೇ ಬರಿಬೇಕು. ಆ ಬಾಕ್ಸಲ್ಲಿ ಇರೋಂಥದ್ದೇ ಬರಬೇಕು. ಸರಿ, ಆಯ್ತು, ಹೋಗಿ ನೋಡಿ. ಆಯ್ತು, ಹೋಗಿ. ಸಾಗರ್ ಬನ್ನಿ. ಸರಿ, ಸುಷ್ಮಾ ಬಾ. ಪದ ಬಂಧನ ಜೋಡಿಸಿ. ಕಾಸೆಲ್ಲ ಇದೆ ತಾನೆ? ಅವ್ರು ಯಾರದು ಲಾಸ್ಟ್ ಅಲ್ಲಿ ಕೂತಿದಾರಲ್ಲ? ಬನ್ನಿ ಬನ್ನಿ, ಇರ್ಲಿ. ಸರಿ ಇದೆ. ಅಲ್ಲಿರುವಂಥ ಪದಗಳನ್ನ ಗಮನಿಸಿ ಜೋಡಿಸಿ. ಪದಗಳನ್ನ ಜೋಡಿಸಿದಲ್ಲಿ ಪದಗಳನ್ನು ನೋಡಿ. ಭಾಗವ ಕರಾಟ,
ಸರಿ ಸರಿ ಆಗಿದ್ರೆ ಮಕ್ಕಳ ಇಂದಿನ ತರಗತಿಯಲ್ಲಿ ನಾವು ಯಕ್ಷಗಾನದ ಹಿನ್ನೆಲೆ ಅದ್ರ ವೈಶಿಷ್ಟ್ಯ ಮತ್ತೆ ಅದ್ರ ಪ್ರಭೇದಗಳನ್ನ ನೋಡಿದೀವಿ. ಹಾಗಾದ್ರೆ ಒಂದಷ್ಟು ನಾನು ಮನೆ ಕೆಲಸವನ್ನ ಕೊಡ್ತೀನಿ, ಬರ್ಕೊಳ್ಳಿ ಸರಿನಾ?